ಇವಾಗ ಬಂದು ರೀಚ್ ಆದ್ವಿ ಅಕ್ಕ ಮಹಾದೇವಿ ಗುಹೆಗಳಿಗೆ. ನೋಡಿ ಅಲ್ಲಿ ಸ್ಟೆಪ್ಸ್ ಕಾಣಿಸ್ತಾ ಇದೆ, ಅಲ್ಲಿ ಹತ್ಕೊಂಡು ಹೋಗಬೇಕು ನಾವು. ಹೋಗೋ ಕಡೆ ನಾನು ವಿಡಿಯೋ ಮಾಡ್ತೇನೆ. ಒಂಥರ ಅಡ್ವೆಂಚರಸ್ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಬೋದು. ಸೊ ಲಾಸ್ಟ್ ವ್ಲಾಗ್ನಲ್ಲಿ ಇಲ್ಲಿವರೆಗೆ ನಾನು ಬಂದು ನಿಲ್ಲಿಸಿದ್ದೆ. ಅದರಲ್ಲಿ ತುಂಬ ಡೀಟೇಲ್ಸ್ನ ಕೊಟ್ಬಿಟ್ಟಿದ್ದೆ. ಸೊ ಹಾಗಾಗಿ ಡೈರೆಕ್ಟಾಗಿ ವಿಷಯಕ್ಕೆ ಬರೋಣ ಅಂತ ಹೇಳಿ ಇನ್ನೊಂದು ಸಪ್ರೇಟ್ ವ್ಲಾಗೇ ಮಾಡ್ತಾ ಇದ್ದೀನಿ. ಸೊ ಅಕ್ಕ ಮಹಾದೇವಿ ಕೇವ್ಸ್ಗೆ ಬೆಳಗ್ಗೆ 8:45, 9:45, 10:45 3 ಬೋಟ್ ಬರುತ್ತೆ. 3 ಬೋಟಲ್ಲೇ ಬರಬೇಕು. ಆಮೇಲೆ ನೀವು 3 ಗಂಟೆಗೆಲ್ಲ ಹಿಂದೆ ಹೋಗಿ ರೀಚ್ ಆಗ್ತೀರಾ. 3 ಗಂಟೆ ಅಂತ ಹೇಳ್ತೀವಿ, ಆಲ್ಮೋಸ್ಟ್ 4 ಗಂಟೆ 4:45 ಹಾಗೆ ಹೋಗುತ್ತೆ. ಬಟ್ ಅದಾದಮೇಲೆ ನಿಮಗೆ ಇಲ್ಲಿಗೆ ಎಂಟ್ರಿ ಇರಲ್ಲ. ಸೊ ಅದಕ್ಕೋಸ್ಕರನೇ 3 ಟೈಮಲ್ಲಿ ಬಿಡ್ತಾರೆ. ಬೆಳಗ್ಗೆ ಸ್ವಲ್ಪ 8:45ಕ್ಕೆ ಬಂದವರು ನೀವು ಒಂದು 2 ಗಂಟೆ 1 ಗಂಟೆ ಹಂಗೆ ಹೋಗ್ಬೋದು. ಸ್ವಲ್ಪ ಲಾಸ್ಟ್ 10:45, 11 ಗಂಟೆಗೆ ಬಿಟ್ಟವರು 4 ಗಂಟೆಗೆ ಹೋಗಿ ರಿಟರ್ನ್ ರೀಚ್ ಆಗ್ತೀರಾ. ಸೊ ನೀವು ನೋಡ್ತಾ ಇರಬಹುದು, ನಮ್ಮಮ್ಮ ಯಾಕೆಲ್ಲ ಕರ್ಕೊಂಡು ಬಂದೆ ಅಂತ ಇದ್ದಾರೆ. ಯಾಕೆಂದರೆ ತುಂಬ ಅಂದರೆ ಅದು ಹೆವಿ ಬಿಸಿಲಿತ್ತು. ನಾವು ಅಲ್ಲಿಗೆ ಹೋಗಿ ರೀಚ್ ಆದಾಗ ಮೊಟ್ಟ ಮಧ್ಯಾಹ್ನ 12-1 ಗಂಟೆ ಆಗಿತ್ತು. ಹೆವಿ ಬಿಸಿಲಿತ್ತು. ನಮ್ಮ ಅಪ್ಪನ ಸ್ಲಿಪ್ಪರೂ ಶ್ರೀಶೈಲದಲ್ಲಿ ಯಾರೋ ಎತ್ಕೊಂಡ್ಬಿಟ್ರು. ನಮ್ಮ ಅಮ್ಮನ ಸ್ಲಿಪ್ಪರ್ ಕೂಡ ಹಾಳಾಗೋಯ್ತು. ಇಬ್ಬರಿಗೂ ಚಪ್ಪಲಿ ಬೇರೆ ಇಲ್ಲ. ಅಲ್ಲಿಗೆ ಬಂದುಬಿಟ್ಟಿದ್ದೀವಿ. ಎಲ್ಲೂ ಅಂದಿದೆ ಬರ್ತಾ ಸ್ಲಿಪ್ಪರ್ ತೊಗೊಳ್ಳೋ ಅಷ್ಟು ಪೇಷನ್ಸು ಟೈಮು ಎರಡೂ ಇಲ್ಲ ನಮಗೆ. ಸೊ 10:45 ನಮ್ಮೆಲ್ಲ ನಮ್ಮ ಮಟೀರಿಯಲ್ಸ್ ತೊಗೊಂಡು ಓಡೋ ಅಷ್ಟರಲ್ಲಿ ಟೈಮ್ ಆಯಿತು. ನಾವು ಸ್ಲಿಪ್ಪರ್ ಎಲ್ಲ ತೊಗೊಳಕ್ಕೆ ಹೋಗಿದ್ರೆ ನಮ್ಗೆ ಇದು ಸಿಗ್ತಾ ಇರಲಿಲ್ಲ. ಅದು ಅಲ್ಲದೆ ಒಂದು ದಿನ ನಾವು ಅಕ್ಕ ಮಹಾದೇವಿ ಕೇವ್ಸ್ನ ಮಿಸ್ ಮಾಡ್ಕೊಂಡಿದ್ವಿ. ಸೊ ಹಾಗಾಗಿ ಏನಾದರೂ ಆಗಲಿ ಹೋಗಲೇಬೇಕು ಅಂತ ಫಾಸ್ಟಾಗಿ ಬಂದುಬಿಟ್ವಿ. ಆಮೇಲೆ ಅಲ್ಲಿ ಒಬ್ಬರು ಬೋಟಲ್ಲಿರೋರೆ ಪಾಪ ನಮ್ಮ ಅಪ್ಪನಿಗೆ ಸ್ಲಿಪ್ಪರ್ ಕೊಟ್ಟರು. ನಮ್ಮಮ್ಮ ಆ ಸ್ಲಿಪ್ಪರ್ ಹಾಕ್ಕೊಂಡ್ರು. ಅಯ್ಯೋ, ನಮ್ಮ ಅಪ್ಪಂದು ಸ್ಲಿಪ್ಪರ್ ಹಾಳಾಯಿತು. ನಮ್ಮ ಅಮ್ಮನೂ ಸ್ಲಿಪ್ಪರ್ ಎತ್ಕೊಂಡ್ಬಿಟ್ರು ಶ್ರೀಶೈಲದಲ್ಲಿ. ಸೊ ಅಮ್ಮನಿಗೆ ಒಬ್ಬರ ಹತ್ರ ಈಸ್ಕೊಟ್ರು. ಅಪ್ಪನಿಗೆ ನಮ್ಮ ಮನೆಯವ್ರದ್ದು ಕೊಟ್ಟು ಸಿಕ್ಕಿರೋ ಸೀರೆ ಅದು ಇದು ಎಲ್ಲ ತಗೊಂಡು ಕಾಲು ಕಟ್ಕೊಂಡು ನಡೀತಾ ಇದ್ದಾರೆ. ಕಾಲಿಡೋಕೆ ಆಗ್ತಾಯಿಲ್ಲ. ಎಷ್ಟು ಇದೆ ಅಂದರೆ ಬಿಸಿಲು, ಯಪ್ಪ ಸರಿಯಾಗಿ ಬಿಸಿಲಿದೆ. ಹ್ಯಾಟ್ಗಳು, ಟೋಪಿಗಳು ಎಲ್ಲ ತೊಗೊಂಡು ಬಂದಿದ್ದು ಬ್ಯಾಗ್ನ ಕಾರಲ್ಲೇ ಮರ್ತು ಬಂದುಬಿಟ್ವಿ. ಬೆಳಗ್ಗೆ ತುಂಬ ಟೆನ್ಷನ್ ಆಗೋಯ್ತು. ಓಡಿ ಬಂದ್ವಿ ಬೋಟ್ ಏನಾದರೂ ಹೊಟ್ಟೋದ್ರೆ ಅಂತ. ಸೊ ಹಾಗಾಗಿ ಎಲ್ಲ ಮರ್ತು ಬಂದುಬಿಟ್ವಿ. ನೋಡಿ ಈ ಥರ ಬಾಟ್ಲು ಕೂಡ ತೊಗೊಂಬಂದಿದ್ದೀವಿ. 150 ರೂಪಾಯಿ ಕೊಟ್ಟು 5 ಲೀಟ್ರ್ ಬಾಟ್ಲು ಇಟ್ಕೊಂಬಂದಿದ್ದೀವಿ, ನೀರು ಕುಡಿಬೇಕಾಗತ್ತೆ ಅಂತ. ಈ ಅಕ್ಕ ಮಹಾದೇವಿ ಗುಹೆಗಳು ನೋಡೋದಕ್ಕೋಸ್ಕರನೇ ಆ್ಯಕ್ಚುಲಿ ಡಿಸೆಂಬರ್ನಲ್ಲೇ ಹೋಗಬೇಕಿತ್ತು ನಾವು ಟ್ರಿಪ್ಪು. ಅದು ಕ್ಯಾನ್ಸಲ್ ಆಯಿತು. ಸಂಕ್ರಾಂತಿ ಟೈಮಲ್ಲಿ ಪ್ಲ್ಯಾನ್ ಮಾಡಿದ್ವಿ. ಆವಾಗಲೂ ಅಷ್ಟೇ, ಅವಾಗೇನೋ ಸ್ವಲ್ಪ ಮಳೆಗಾಲ ಅಂತ ಹೇಳಿ ಆವಾಗಲೂ ಈ ಮಳೆಗಾಲ ಬಂದಾಗ ಅಕ್ಕ ಮಹಾದೇವಿನ ಕ್ಲೋಸ್ ಮಾಡ್ತಾರೆ, ಜಾಸ್ತಿ ಬರೋದಿಲ್ಲ, ರೇರು. ಸೊ ಅದಕ್ಕೆ ಈ ಸಮ್ಮರ್ ಟೈಮ್ನಲ್ಲೇ ಬರೋಣ, ಇದನ್ನು ನೋಡಲೇಬೇಕು ಅಂತ ಹೇಳಿ ಬಂದೆ ಗೈಸ್. ಸೊ ದಯವಿಟ್ಟು ಆದಷ್ಟು ಎಲ್ಲರೂ ಕೂಡ ಸಾಕ್ಸ್ ಹಾಕ್ಕೊಂಡು ಬನ್ನಿ. ಅಟ್ಲೀಸ್ಟ್ ನೀವು ಸ್ಲಿಪ್ಪರ್ ಕಿತ್ತೋದ್ರೂ ಈ ಸಾಕ್ಸಲ್ಲಿ ನೀವು ಮೇಂಟೈನ್ ಮಾಡ್ಕೊಂಡು ಹೊಟ್ಟೋಗ್ಬಿಡ್ಬೋದು. ಇಲ್ಲ ಅಂದರೆ ಮಾತ್ರ ತುಂಬ ಕಷ್ಟ ಆಗಿಬಿಡುತ್ತೆ. ದಯವಿಟ್ಟು ನೀವು ಎಲ್ಲಿಗಾದರೂ ಸಮ್ಮರಲ್ಲಿ ವೆಕೇಷನ್ಗೆ ಹೋದರೆ ದಯವಿಟ್ಟು ಸಾಕ್ಸ್ ವೇರ್ ಮಾಡ್ಕೊಂಡು ಹೋಗಿ. ಸ್ಲಿಪ್ಪರು ತೊಂದರೆ ಆಗ್ಬೋದು, ಅಥವಾ ಕೆಲವೊಂದು ಬೆಟ್ಟಗಳಿಗೆ ನೀವು ಶೂ ಹಾಕ್ಕೊಂಡು ಹತ್ತಂಗಿಲ್ಲ ಅಂತ ಹೇಳಿದ್ರೆ ಹತ್ತಕ್ಕೆ ಆಗಲ್ಲ ಈ ಬೇಸಿಗೆನಲ್ಲಿ. ಸೊ ಹಾಗಾಗಿ ಸಾಕ್ಸ್ ಇದ್ದರೆ ಅಟ್ಲೀಸ್ಟ್ ನೀವು ಮ್ಯಾನೇಜಬಲ್ ಮಾಡ್ಕೊಬಹುದು ಅನ್ನೋ ಒಂದೇ ಉದ್ದೇಶಕ್ಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ. ಏನು ಇರ್ಲಿ ಬಾಬಾ, ಇರ್ಲಿ ಬಾ, ಸುಮ್ಮನೆ ಯಾಕೆ. ಬನ್ನಿ ಈ ಕಡೆ ಬನ್ನಿ. ತಗೋ ಮೊಬೈಲ್ ನಿಂಗೊಂದು. ಅಮ್ಮನ್ ಕೊಟ್ಬಿಡೋದ, ಅಮ್ಮನ್ ನೀವು ವಿಡಿಯೋ ಮಾಡ್ತಾ ಇದ್ದೀನಿ ಕಣ. ಭಕ್ತದನ್ನ ಕಂಡ್ರಿ ಅವನು. ನಾನು ಹೋಗ್ಲಾ? ఇంకో మనసు వస్తే మీరు ఓకే. ನಿಧಾನ ಚೆನ್ನಾಗಿತ್ತಾ? ಹಿಡ್ಕೊ ಚಿನ್ನ ಬಾಯಲ್ಲಿ ಗಾಡಿ ಬರುತ್ತೆ, ಇಲ್ಲಿ ನಿಂತ್ಕೊ, ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಇದು ಅಪ್ಪ ಬಂದ್ಬಿಡುತ್ತೀರು, ಅಪ್ಪ ಬಂದ್ಬಿಡ್ಲಿ. ನೀವು ಹೋಗಂಗಿದ್ರೆ ಹೋಗಿ. ನೆಕ್ಸ್ಟ್ ನೀವೇ ಅಪ್ಪ ಅವ್ರ ಹಸ್ಬೆಂಡ್ ಬರ್ಲಿ ಅಂತ. వెళ్ళిపో అక్కడ టర్నింగ్ లో కూర్చో, వెళ్ళి అలా కూర్చో. ఫుల్ బక్కొనిది. అక్కడే ఉండు.
ಮುಟ್ಟಿ ನಮಸ್ಕಾರ ಮಾಡಿ ನಿಮ್ಗೆ ಏನು ಬೇಕಾದ್ ಕೇಳ್ಕೊಳ್ಳಿ. 2 ನಿಮಿಷ. ನಿಧಾನ ಲತಾ ಅದ್ಭುತವಾಗೈತೆ ನಿಂಗೆ. ಒಂದು ವಿಡಿಯೋ ಮಾಡಿ ಬರ್ಲಾ? ನೀನೇ ಮಾಡ್ಕೊಳ್ಳಿ, ಏನು ತೊಂದ್ರೆ ಇಲ್ಲ, ಅವ್ರೆ ಬಿಡ್ತಾರೆ. ಇಲ್ಲೇ ಇರಲಿಲ್ಲ ಹೋಗಿ ನೀವು ಮುಂದೆ ಏನಿಲ್ವಾ? సైడ్ కొనండి, కొంచెం ముందుకు రండి. ఇంకా మీరు ముందుకు రండి. ఇంకా మీరు సందులోకి వెళ్ళండి. ఈ సందు వెనక పోవాలా? పిల్లోడి సందులో పిల్లోడు అయిపోరాదు కూడా. నువ్వు లోపలికి కూడా ఇది ఎలా రావాలి? అక్కడే ఉండు చిన్న, నువ్వు అక్కడే ఉండు చిన్న. ఇక్కడికి రా మేడం. ఫోన్ థ్యాంక్ యూ సార్. దండం పెట్టుకోండి. ನೀವಲ್ಲೇ ರೀ ರೀ ವಿಡಿಯೋ ಮಾಡಿ ಇದೆಲ್ಲ ಎಲ್ಲ ಕಂಟಿನ್ಯೂ ಮಾಡಿ. ಆಗಲ್ಲ ಅವ್ರ ಕಡೆ ಕಡಬೇಡಿ. ಕಳಿಸ್ಬಿಡ್ರಿ, ಓಲಿ ನೋಡ್ಕೊಬಿಡ್ಲತ್ತ. ಬಗ್ಗಕ್ಕೆ ಆಗಲ್ಲ ಅವ್ರಿಗೆ. ಬೊಗ್ಗಕ್ಕಾಗಲ್ವಾ? ಕೇಳ್ಬಿಡತ್ತ ಮಾತಾಡ್ಬಿಡ. ಹೆಂಗ್ ಲತಾ ಎಕ್ಸ್ಪೀರಿಯನ್ಸ್ ಹೆಂಗಿದೆ? ಅದ್ಭುತವಾಗಿದೆ. ಜೀವನದಲ್ಲಿ ಒಂದ್ಸರಿ ಇದನ್ನ ಬಂದು ನೋಡಿ, ಈ ಥರ ಅಡ್ವೆಂಚರಸ್ ಲೈಫ್ನ ಯಾವಾಗ ಆಗುತ್ತೆ ನಿಮ್ಮ ಕೈಲಿ ಶಕ್ತಿ ಇರುವಾಗ ಬಂದು ಈ ಥರ ನೋಡಿ. ಅದು ಅಷ್ಟು ಒಳಗಡೆ ಹೋಗಿ ಅಕ್ಕ ಮಹಾದೇವಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದರೆ ಸಕ್ಕತ್ತಾಗಿದೆ. ತಪಾಸ್ ಮಾಡ್ತಿದ್ದಾವ ನೋಡಿ. 75 ವರ್ಷ ಆಗಿರೋ ನಮ್ಮ ಮಾವ ಹೊಟ್ಟಿ ಅವರು ಹೋಗಿ ಬೇವರು ನೋಡಿ ಹೆಂಗ್ ಕಿತ್ಕೊಂಡು ಹರಿತಾ ಇದೆ. ನಿಂಗೆ ಟಚ್ ಮಾಡ್ಬಿಟ್ಟು ಬಂದಿದ್ದಾರೆ. 75 ವರ್ಷದವರು ಮಾಡಿದ್ದಾರೆ, 5 ವರ್ಷದವರು ಮಾಡಿದ್ದಾರೆ. 5 ವರ್ಷದವರು 5 ವರ್ಷದಿಂದ 75 ವರ್ಷದವರೆಗೂ ಯಾರು ಬೇಕಾದ್ರೂ ಮಾಡ್ಬೋದು. ನಂಗೆ ಗೊತ್ತು ಗುಹೆ ದೇವ್ರ ಕಳಿಸ್ತೆ ಅಂದ್ಬಿಟ್ಟು ಪಂಚಶರ್ಟ್ 2 ಕಾಲ ಆಗ್ತದೆ. ಇದೊಂದೇ ಇನ್ನೇನಿಲ್ಲ ಅಂತ ಇಷ್ಟೇ ಮೇನ ನಡಿಸಲ್ಲ ಇಲ್ಲೇ ನೋಡೋದು ಅಂತ ಅವ್ರನ್ನ. ಅದು ಬಾವಲಿ ಆಯ್ತು. ಅದು ಶ್ರೀಶೈಲ ಮಲ್ಲಿಕಾರ್ಜುನ ಇದಕ್ಕೆ ಹೋಗೋಕೆ ಜಾರಿ ನೋಡಕ್ಕಾಗಲ್ಲ. ನೀವು ಅಷ್ಟು ಇದಾಗ ಅನ್ಬೇಡಿ, ಇಲ್ಲಿ ಎಲ್ಲಿಂದ ಎಲ್ಲಿ ಹೋಯ್ತೆ ಅಂತಾನೆ. ಯಾಗೋ ನೋಡ್ಕೊಪ್ಪ, ನೋಡ್ಕೊ. ಈ ಸಂದರ್ಭವಾಗಿ ನೋಡೊಳ್ಳೆ ಮತ್ತೆ ವೆಲ್ಕಮ್ ವೆಲ್ಕಮ್. ಇಲ್ಲಿ ಹೋಗಿರೋರು ಬಂದ್ರೆ ಅಲ್ಲಿ ಪೂಜೆ ಮಾಡಿಲ್ವಾ? ಅದು ಸೊ ಈ ಥರ ನೋಡಿದ್ರಲ್ವ ನೀವು. ಇಷ್ಟೊತ್ತು ತನಕ ಕೂಡ ನಾನು ತೋರಿಸಿದ್ದು ಅಕ್ಕ ಮಹಾದೇವಿ ಗುಹೆ. ಅಕ್ಕ ಮಹಾದೇವಿ ಗುಹೆಗೆ ನಡ್ಕೊಂಡು ಹೋಗೋದು ಒಂದು ಪಾರ್ಟ್ ಆದರೆ, ಅಲ್ಲಿಗೆ ಹೋಗಿ ಆರ್ಚಿಂದ ಒಳಗಡೆ ಹೋಗ್ತೀವಲ್ಲ ಅದಂತೂ ಅದ್ಭುತ ಅಂತ ಹೇಳಿದ್ರೆ ಅದ್ಭುತ. ಈ ಥರ ಅಡ್ವೆಂಚರಸ್ ಆಗಿ ನಾವು ಎಲ್ಲೂ ಹೋಗೇ ಇಲ್ಲ ಇದುವರೆಗೂ. ಇಷ್ಟು ಅಡ್ವೆಂಚರಸ್ ಆಗಿ ಇದೇ ಫಸ್ಟ್ ಟೈಮ್ ಹೋಗಿದ್ದು. ನಾವು ತುಂಬ ಟ್ರಕ್ಕಿಂಗ್ ಮಾಡಿದ್ದೀವಿ, ಬೆಟ್ಟ ಹತ್ತಿದ್ದೀವಿ, ದೊಡ್ಡ 7 ಬೆಟ್ಟ ಹತ್ತಿ 7 ಬೆಟ್ಟ ಇಳಿದಿದ್ದೀವಿ, ಎಷ್ಟೊಂದು ಟೆಂಪಲ್ಗಳಿಗೆ ಹೋಗಿದ್ದೀವಿ. ಬಟ್ ಈ ಥರ ಒಂದು ಗುಹೆನ ನಾವು ನೋಡೇ ಇರಲಿಲ್ಲ. ತುಂಬ ಅಂದರೆ ತುಂಬ ಸಮಾಧಾನ ಆಯಿತು. ಇಷ್ಟು ದಾರಿನ ಕ್ರಮಿಸಿ ಆ ನೀರಲ್ಲೆಲ್ಲ ಬಂದು ಈ ಗುಹೆ ಒಳಗಡೆ ನುಗ್ಗಿ ನಾವು ಅಕ್ಕ ಮಹಾದೇವಿ ತಪಸ್ ಮಾಡ್ತಾಯಿದ್ರು. ಅಲ್ಲೊಂದು ಉದ್ಭವ ಮೂರ್ತಿ ಲಿಂಗನ ಹುಡ್ಕೊಂಡು ಹೋಗಿ ಅಂತ ಹೇಳಿದ್ರೆ ನಿಜವಾಗ್ಲೂ ಪವಾಡ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ನ್ಯಾಚುರಲಾಗಿ ಅನ್ನೋಕ್ಕಾಗಲ್ಲ, ಯಾಕೆಂದರೆ ಅದೊಂಥರ ದಿವ್ಯ ದರ್ಶನ ಅಂತಲೇ ಹೇಳ್ಬೋದು. ಅವ್ರಿಗೆ ಆ ಥರ ಬಂದು ಅವ್ರು ಇಲ್ಲಿ ತನಕ ಬಂದು ನಾವು ಹೆಚ್ಚು ಕಡಿಮೆ 1.25 ಗಂಟೆ ನಾವು ನೀರಲ್ಲಿ ಬೋಟಲ್ಲಿ ಬಂದಿರೋದು ಈ ಪ್ಲೇಸಿಗೆ ತಲುಪೋದಕ್ಕೆ. ಅವರು ಕಾಲ್ನಡಗಲ್ಲೇ ಬಂದು ಈ ಕದಳಿ ವನದಲ್ಲಿ ಈ ಪ್ಲೇಸ್ನ ಹುಡುಕಿ ಇಲ್ಲಿ ಉದ್ಭವ ಆಗಿರೋ ಕಡೆ ಕೂತ್ಕೊಂಡು ತಪಸ್ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಒಂಥರ ಮೈ
ರೋಮಾಂಚನ ಆಯಿತು ನಮಗೆ ಈ ದರ್ಶನ ನೋಡಿದ ಮೇಲೆ. ಇವಾಗ ಏನು ನೋಡ್ತಾ ಇದ್ದೀರಾ, ಈ ಥರ ಲಿಂಗ ಬಸವಗಳು ಈ ನೀರಿನಲ್ಲಿ ಮುಳುಗೋಗಿದೆಯಂತೆ. ಡ್ಯಾಮ್ ಮಾಡಿ ಇಲ್ಲಿಗೆ ನೀರು ಬಿಟ್ಟ ಮೇಲೆ ಹಿನ್ನೀರು ಈ ಥರ ಒಳಗಡೆ ಮುಳುಗೋಗಿರೋದು. ಅದಕ್ಕೂ ಮುಂಚೆ ಈ ಸಣ್ಣ ಸಣ್ಣ ದಾರಿಗಳಿದ್ದು ಅದರಲ್ಲಿ ನಡ್ಕೊಂಡು ಬರ್ತಾ ಇದ್ರಂತೆ ಈ ಒಂದು ಅಕ್ಕ ಮಹಾದೇವಿ ಗುಹೆಗೆ. ಅದಕ್ಕೇ ನೀವು ಶುಕ್ಲ ಪರ್ವತ, ಅಲ್ಲಿ ಕದಳಿವನ ಎಲ್ಲನೂ ಕೂಡ ದಾಟ್ಕೊಂಡು ಬರ್ತಾ ಇದ್ರಂತೆ. ಏನಿವೆ ನನಗೆ ಹೇಳ್ತಾ ಇದ್ದೆ ಇವಾಗಲೂ ಕೂಡ ಮೈ ರೋಮಾಂಚನ ಆಗುತ್ತೆ. ಸುತ್ತಮುತ್ತ ಬಾವಲಿಗಳು ತುಂಬ್ಕೊಂಡ್ಬಿಟ್ಟಿತ್ತು. ನಾವು ಲೈಟ್ ಹಿಡ್ಕೊಂಡು ಬೇರೆ ಹೋಗ್ತಾ ಇದ್ವಿ, ಯಾವಾಗ ಏನು ಬರುತ್ತೋ ಅನ್ನೋಷ್ಟು ಭಯ ಆಗ್ತಿತ್ತು. ಕೆಲವೊಂದು ಗುಹೆ ಇಲ್ಲಿ ಶ್ರೀಶೈಲ ಪರ್ವತಕ್ಕೆ ಹೋದರೆ, ಇನ್ನೊಂದು ಕೆಲವು ಗುಹೆ ಹೈದರಾಬಾದ್ಗೆ ಒಂದು 9 ಕಿಲೋಮೀಟ್ರ್ ಅಷ್ಟು ಹತ್ತಿರದಿಂದ ನಡ್ಕೊಂಡು ಹೋಗುವಂಥ ಪ್ಲೇಸ್ ಇದೆಯಂತೆ. ಕೇಳೋಕ್ಕೇ ಆಶ್ಚರ್ಯ ಆಗ್ತಾಯಿತ್ತು. ಏನಿವೆ ನಮ್ಮಮ್ಮ ಮಾತ್ರ ಹೋಗೋಕ್ಕಾಗಲಿಲ್ಲ. ಯಾಕೆ ಅಂದರೆ ನಾವು ತುಂಬ ಆಲ್ಮೋಸ್ಟ್ ಮಂಡಿ ಊರಿ ಒಳಗಡೆ ನುಗ್ತಾರಲ್ಲ ಅಷ್ಟು ಬಕ್ಕೊಂಡು ನಡಿಬೇಕು. ನಮ್ಮಮ್ಮನಿಗೆ ನಾರ್ಮಲಾಗಿ ನಡೆಯೋದಕ್ಕೇ ಕಷ್ಟ, ಬಕ್ಕೊಂಡ್ರೆಲ್ಲ ನಡೆಯೋಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮಮ್ಮ ಒಬ್ಬರು ಈ ಪ್ಲೇಸ್ನ ಮಿಸ್ ಮಾಡಿಕೊಂಡ್ರು. ನಮ್ಮಪ್ಪ ಹೆಂಗೋ ತಿಳ್ಕೊಂಡು ಬಂದು ನೋಡಿಬಿಟ್ರು. ಬಟ್ ಸಮಾಧಾನ ಆಯಿತು. ತುಂಬ ಚೆನ್ನಾಗಿತ್ತಪ್ಪ ದರ್ಶನ. ನೀವು ಯಾರಾದರೂ ಈ ಥರ ಅಡ್ವೆಂಚರಸ್ ಥ್ರಿಲ್ಲಿಂಗ್ ಹೋಗಬೇಕು, ಜೊತೆಗೆ ದೈವಿಕವಾಗೂ ಕೂಡ ಹೋಗಬೇಕು ಅಂತಿದ್ರೆ ಮಿಸ್ ಮಾಡಿದಿರ ಶ್ರೀಶೈಲಕ್ಕೆ ಬಂದಾಗ ಈ ಅಕ್ಕ ಮಹಾದೇವಿ ಗುಹೆಗೆ ಬನ್ನಿ. ಈ ನ್ಯಾಚುರಲ್ ಆಗಿ ಫಾರ್ಮ್ ಆಗಿರುವಂಥ ಆರ್ಚು, ಅದರೊಳಗಡೆ ಹೋಗಿ ದೇವ್ರನ್ನ ನೋಡೋದ್ರಲ್ಲಿ ಇರೋ ಒಂದು ನೆಮ್ಮದಿ ಇದೆಯಲ್ಲ, ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೋದು ಈ ಪ್ರಕೃತಿ ಮಡಿದಲ್ಲಿ. ಸೊ ನಾವು ಒಂದು ದಿನ ಕಾದಿ ಒಂದು 2 ದಿನ ಇಲ್ಲೇ ವೇಸ್ಟ್ ಆಗಿದ್ದಕ್ಕೂ ಸಾರ್ಥಕ ಅಂತ ಅನ್ನಿಸ್ಬಿಡ್ತು ಫೈನಲ್ ಆಗಿ. ರಾಘು ಅಲ್ಲೂ ಒಂದು ಗುಹೆ ಇದೆ, ಬಟ್ ಯಾರು ಅಲ್ಲೆಲ್ಲ ಹೋಗೋಕ್ಕಾಗ್ತಾ ಇಲ್ಲ. ಅಲ್ಲೂ ಇಲ್ಲೂ ಒಂದಿದೆ, ತುಂಬ ಗುಹೆಗಳಿದೆ, ಬಟ್ ಹೋಗಲ್ಲ ಯಾರೂ. ಇದು ಹೋಗೋದಕ್ಕೆ ಮಾತ್ರನೇ ಇದು ಮಾಡಿದೆ. ರೀ ಸ್ಲಿಪ್ಪರ್ ಹಾಕೋ, ಶೂ ಹಾಕೊಂಬಿಡಿ ನಂದು, ನಿಮ್ಮನ್ನೇ. ಓಂ ನಮಃ ಶಿವಾಯ. ಸೊ ಅಕ್ಕ ಮಹಾದೇವಿ ಗುಹೆನ ಇವಾಗ ಬಿಟ್ಟು ಹೊರಡ್ತಾ ಇದ್ದೀವಿ. ಆಡ್ಲಿ ನೋಡಿ, ಅಲ್ಲೂ ಇದೆ ಮೇಲ್ಗಡೆ ಗುಹೆ ಗೈಸ್. ನೋಡಿ ಮೇಲೂ ಅಲ್ಲೂ ಸುಣ್ಣ ಎಲ್ಲ ಬೆಳೆದಿದ್ದಾರೆ, ಮೇಲ್ಗಡೆ ಹೋಗ್ಬೋದು ಅನಿಸುತ್ತೆ. ತುಂಬ ಗುಹೆಗಳಿದೆ ಇಲ್ಲಿ. ಬಟ್ ಇಲ್ಲೇ ಫೆಮಿಲಿಯರ್ ಆಗಿ ಇವಾಗ ಹೇಳ್ತಾ ಇದ್ದಾರಲ್ಲ, ಈ ಥರ ಇರೋ ಲೋಕಲ್ಸ್ಗೆಲ್ಲ ಹೋಗಿ ಓಡಾಡಿದವ್ರಿಗೆ ಗೊತ್ತಿರುತ್ತೆ. ಬಟ್ ನಮಗೇನು ಮೇಯ್ನು ಇದೆ ಅದನ್ನು ತೋರಿಸ್ತಾರೆ. ಬಟ್ ಅಕ್ಕ ಮಹಾದೇವಿ ತಪಸ್ಸು ಮಾಡಿರೋ ಸ್ಥಳ ಇದೆಯಲ್ಲ, ಅದ್ಭುತವಾಗಿದೆ ಅದಂತೂ. ಲಿಂಗನೂ ಕೂಡ ಅಷ್ಟೇ, ಉದ್ಭವ ಮೂರ್ತಿನೂ ತುಂಬಾ ಚೆನ್ನಾಗಿದೆ. ನೇಚರ್ ಸಕ್ಕತ್ತಾಗಿ. ನಮ್ಮ ರೇಷ್ಮನ್ ಕರ್ಕೊಂಡ್ಬಂದ್ಬಿಡ್ಬೇಕು ಈ ಪ್ಲೇಸಿಂದ, ಬಿಟ್ಟೇ ಹೋಗಲ್ಲ ಬೇಕಾದ್ರೆ. ಅವಳಂತೂ ಸಕ್ಕ ಶಿವನ ಭಕ್ತೆ. ಅವಳೇನಾರು ಬಂದರೆ ಇಲ್ಲಿಗೆ ನನ್ನ ಕೋ-ಸಿಸ್ಟರು, ಈ ಪ್ಲೇಸು ಬಿಟ್ಟು ಹೋಗಲ್ಲ, ಆ ಶಿವನ್ನ ಬಿಟ್ಟು ಹೋಗಲ್ಲ, ಈ ನೇಚರ್ ಅಂತ ಬಿಟ್ಟು ಹೋಗೋದೇ ಅಲ್ಲ. ಇನ್ನೊಂದು ಸ್ವಲ್ಪ ಹೊತ್ತು ಅಂದ್ಬಿಡ್ತಾಳೆ. ನೇಚರ್ ಕಂಡ್ರೆ ತುಂಬ ಇಷ್ಟ ಅವಳಿಗೆ. ಒಂದು 100 ಫೋಟೋ ತೆಗೆದಿರ್ತಿದ್ಲು. ನೆನೆಸ್ಕೊತಾ ಇದ್ದೀನಿ ಅವಳನ್ನು. ಏನು ಸಕ್ಕತ್ತಾಗಿದೆ ಗೊತ್ತಾ ಗೈಸ್, ನೇಚರು ಅದ್ಭುತವಾಗಿದೆ, ಅದ್ಭುತ. ಅಲ್ಲಿದ್ರೆ ನಾವು ಬ್ರಹ್ಮ, ಅವರು 25 ವರ್ಷದಿಂದ ಅಲ್ಲೇ ಇರೋವಂಥವ್ರು. నిదానరాగో జర అంతా తిరుగుతా జర నాకు తెలియదు నేను అత్త వస్తుందని ముంగట వచ్చేసిన ಅವ್ರದ್ದು ಅವ್ರದ್ದು ಬನ್ನಿ ನೀವು ಈ ಕಡೆ ನೋಡಿಲ್ಲ ಸ್ಮೈಲಿಂಗ್ ಹೋಗಿದೆ ಅದು ಹೋಗಿದೆ
బీదర్ ఆ బ్యాక్ సైడ్ 8 కిలోమీటర్లు నడిస్తే హైదరాబాద్ మెయిన్ రోడ్ వచ్చింది 1 వల్ల సాధన చేసుకుని వస్తూ ఉంటారు అన్నమాట. ಹಾಗೆಯೇ ನೀವು ಈ ಅಕ್ಕಮಹಾದೇವಿ ಟೆಂಪಲ್ಗೆ ಹೋದ್ಮೇಲೆ ಅಲ್ಲಿ ಏನೂ ಸಿಗಲ್ಲ, ಹಾಗಾಗಿ ನೀವು ನೀರು ಕೂಡ ಸಿಗಲ್ಲ ಕುಡಿಯೋಕ್ಕೆ. ಹಾಗಾಗಿ ಒಂದು 5 ಲೀಟರ್ ಕ್ಯಾನ್ನ ನಾವು ಇಲ್ಲಿಂದನೇ ಏನು ಬೋಟ್ ಹತ್ತೀವಲ್ಲ ಅಲ್ಲಿ ಪಾತಾಳ ಗಂಗೆಗೆ ಹೋಗೋ ದಾರಿನಲ್ಲಿ ಇಡ್ಲಿ ಹಾಗೆ ಈ ಥರ ನೀರು ಚಿಪ್ಸು ಎಲ್ಲ ಕೂಡ ಸೇಲ್ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಏನು ತಿಂಡಿ ಬೇಕೋ ಅದು ತಿನ್ನೋದಕ್ಕೆ ಆ ತಿಂಡಿ ತೊಗೊಂಡು ನಾವು ಬೆಳಗ್ಗೆ ಇಡ್ಲಿ ಅಲ್ಲೇ ತಿನ್ಕೊಂಡು ನಾವು ಮಧ್ಯಾಹ್ನಕ್ಕೂ ಇಡ್ಲಿ ತೊಗೊಂಡ್ಬಿಟ್ಟಿದ್ವಿ. ಹಾಗೆ ಒಂದು ಸ್ವಲ್ಪ ಚಿಪ್ಸು ಹಾಗೆ ಒಂದು ಬಾಟ್ಲ್ ನೀರು, ನಮ್ಮ ಬಾಟ್ಲ್ಗಳಲ್ಲೂ ನೀರು ಎಲ್ಲ ತುಂಬ್ಕೊಂಡು ಹೋಗಿದ್ವಿ. ಹಾಗಾಗಿ ಮ್ಯಾನೇಜ್ ಆಯಿತು. ಯಾಕೆಂದರೆ 10:30ಗೆ ಬಿಟ್ಟರೆ ನಾವು ರಿಟರ್ನ್ ಬಂದು ತಲುಪೋದು 4 ಗಂಟೆ ಆಗುತ್ತೆ ಹೆಚ್ಚು ಕಡಿಮೆ. ಸೊ ಹಾಗಾಗಿ ನಿಮಗೆ ಊಟ ಮಾಡೋದಕ್ಕೆ ಬೇಕೇ ಬೇಕಲ್ವಾ. ಸೊ ಎಲ್ಲ ಅಲ್ಲಿಗೆ ತೊಗೊಂಡೋಗ್ಬಿಟ್ರೆ ನೀವು ಆನ್ ದ ವೇ ಬರ್ತಾ ಬೋಟ್ನಲ್ಲಿ ಎಲ್ಲ ತಿಂದ್ಕೊಂಡು ಕೈ ತೊಳ್ಕೊಂಡು ಅಲ್ಲೇ ಡಸ್ಟ್ಬಿನ್ ಕೂಡ ಇಟ್ಟಿರ್ತಾರೆ ಬೋಟಲ್ಲಿ, ಅಲ್ಲಿ ಹಾಕ್ಕೊಟ್ಬಿಟ್ಟು ನೀಟಾಗಿ ಬರಬಹುದು. ಜರ್ನಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಬೋಟ್ ಮಧ್ಯದಲ್ಲಿ ನೀರಲ್ಲಿ ಕೂತ್ಕೊಂಡು ತಿನ್ನೋಕ್ಕೂ ಒಂಥರ ಚೆನ್ನಾಗಿರುತ್ತೆ. ಸೊ ಎಲ್ಲವನ್ನು ಹಿಡ್ಕೊಂಡೋಗಿ ಮರಿದಿರ ಏನೇನು ಬೇಕು, ಸ್ಪೆಷಲಿ ನೀರಂತೂ ತೊಗೊಂಡೋಗಿ ಹತ್ತಿ ಸುಸ್ತಾಗಿ ನೀರು ಬೇಕೇ ಬೇಕಾಗುತ್ತೆ. ಪಾತಾಳ ಗಂಗೆ ದೀಪ ಹಚ್ಚಿ ಎಲ್ಲ ಆಗ್ತಾರೆ ಇಲ್ಲಿಗೆ. ಆಲ್ಮೋಸ್ಟ್ 2:40 ಆಯಿತು. 1.25 ಗಂಟೆ ಬೇಕು ಬರೋಕ್ಕೆ ಹೆಚ್ಚು ಕಡಿಮೆ. ಒಂದು ರೀಚ್ ಆದ್ವಿ ಇವಾಗ 2:40 ಟೈಮು. ಮತ್ತು ಇಲ್ಲಿಂದ ಅದೇ ರೋಪ್ ವೇನಲ್ಲಿ ಹೋಗಿ ಮತ್ತು ಇವಾಗ ನಾವು ಮಹಾನಂದಿಗೆ ಹೊರಡಬೇಕು. ಹಾಗೆ ಅಲ್ಲಿ ಒಳ್ಳೊಳ್ಳೆ ಫ್ರೆಂಡ್ಸ್ಗಳು ಸಿಕ್ಕಿದ್ರು, ಅವ್ರ ಜೊತೆ ಫೋಟೋ ಕೂಡ ತೊಗೊಂಡ್ವಿ. ನೆಕ್ಸ್ಟ್ ಎಲ್ಲಿಗೆ ನಮ್ಮ ಪಯಣ ತಿಳಿಸ್ತೀನಿ ಮುಂದೆ, ಹೀಗೆ ನೋಡ್ತಾ ಇರಿ.